ರೆಬಲ್ ಟಿವಿಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟಿ. ಈಗ ತಾನೇ ಒಂದು ಎಕ್ಸ್ ಆ್ಯಂಡ್ ವೈ ಸಿನಿಮಾ ನೋಡ್ಕೊಂಡ್ಬಂದೆ. ಅದ್ಭುತವಂತ ಈ ಸಿನಿಮಾದಲ್ಲಿ ಒಬ್ಬರು ಕ್ಯಾರೆಕ್ಟರ್ ಇದ್ದಾರೆ, ಅಥರ್ವ ಅಂತೇಳಿ. ಅದ್ಭುತವಂತಹ ನಟ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಿದ್ದು. ಸರ್ ಬನ್ನಿ ಸರ್, ನಮಸ್ತೆ. ಮೊದಲದಾಗಿ ಹೇಗಿದ್ದೀರಾ? ನಾನು ಚೆನ್ನಾಗಿ, ನೀವೇ ಹೇಗಿದ್ದೀರಾ ಸರ್? ನಾವು ಸೂಪರ್ ಸರ್. ತಮ್ಮನ್ನ ಸ್ಕ್ರೀನ್ ಮೇಲೆ ನೋಡಿದ ತಕ್ಷಣ ನಮ್ಗೆ ಒಂಥರ ಶಾಕ್ ಆಯಿತು, ಯಾರಪ್ಪ ಇವನು ಅದ್ಭುತ ನಟ ಅಂತ. ಹೇಗೆ ಒಂದು ಧನುಷ್ ಅವರು ಒಂದು ಬೆಗ್ಗರ್ ಪಾತ್ರದಲ್ಲಿ ಕಾಣಲಿ ನೆಕ್ಸ್ಟ್ ಇದು ಆಗ್ತಾರೆ, ಅದೇ ರೀತಿ ಸೇಮ್ ತಮ್ಮ ಬೆಗ್ಗರ್ ಪಾತ್ರದಲ್ಲಿ ಇದು ಎಂಟ್ರಿ ಕೊಟ್ಟರೆ ಸೀನ್ ಹೇಗೆ ಅನ್ನಿಸ್ತಾ ಅಂತ? ಇಲ್ಲ ಸರ್, ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ಒಬ್ಬ ನಟನಿಗೆ ಅವರ ಆ್ಯಕ್ಟಿಂಗ್ನ ಯಾರಾದರೂ ಎಪ್ರಿಷಿಯೇಟ್ ಮಾಡಿದರೆ ಅದೇ ಒಂದು ಖುಷಿ. ಅದಕ್ಕಿಂತ ದೊಡ್ಡದು ಏನು ಬೇಡ. ನಾವು ಮಾಡಿರೋ ಕೆಲಸಕ್ಕೆ ಓಕೆ ಚೆನ್ನಾಗಿ ಮಾಡಿದೆ ಅಂತ ಹೇಳೋದೇ ದೊಡ್ಡ ಖುಷಿ. ಸೊ ನೀವು ನಮ್ಮ ಮಾಧ್ಯಮ ಮಿತ್ರರೆಲ್ಲರೂ ಖುಷಿಯಾಗಿದೆ ನಿಮಗೆ, ಅದೇ ನಮ್ಮ ದೊಡ್ಡ ಖುಷಿ. ಅದ್ರ ಜೊತೆಗೆ ನೀವೆಲ್ಲ ನಮ್ಮ ಶೋಗೆ ಬಂದಿದ್ದೀರಾ ಕರೆದಾಗಲೇ. ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ನಿಮಗೆ ಧನ್ಯವಾದಗಳು. ಅಷ್ಟೇ ಸರ್, ಖುಷಿ ಆಗ್ತಾ ಇದೆ. ಅದ್ರ ಜೊತೆಗೆ ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕು. ಅವರಿಂದ ಈ ಕ್ಯಾರೆಕ್ಟ್ರು ಕೇಳ್ತಾ ಇದ್ದೆ ನಾನು, ಡೈರೆಕ್ಟರ್ ತಮಗೆ ಅಥವಾ ನೀವು ಡೈರೆಕ್ಟರ್ ಹೇಗೆ ಸಿಕ್ಕರಿ, ಡೈರೆಕ್ಟರ್ ನಿಮಗೆ ಹೇಗೆ ಸಿಕ್ಕರ ಅಂತ? ನೀವಾಗಿದ್ರೆ ನಾನು ಮೊದಲನೇ ಸಿನಿಮಾ ನೋಡಿಲ್ಲ. ಫಸ್ಟ್ ಸಿನಿಮಾ ಸತ್ಯ ಸರ್ದೆ ಮ್ಯಾನ್ ಆಫ್ ದ ಮ್ಯಾಚ್ ನಂದು, PRK ಅಪ್ಪು ಸರ್ ಪ್ರೊಡಕ್ಷನ್ ಆಗಿರೋ. ಸೊ ಅಲ್ಲಿಂದ ನಮ್ಮ ಬಾಂಧವ್ಯ. ಅದಾದಮೇಲೆ ನಾನು ಎರಡನೇ ಸಿನಿಮಾ ಭಾವಪೂರ್ಣ, ಕಣ್ಣ ಮುಚ್ಚೆ, ಕಾಡೆಗಳು ಬಿಟ್ಟಿಲ್ಲ ಅವರು. ಇಲ್ಲ, ಇದು ನನ್ನ ನಾಲ್ಕನೇ ಸಿನಿಮಾ ವಾಪಸ್ ಸತ್ಯ ಸರ್ ಜೊತೆ. ಬಿಟ್ಟಿಲ್ಲ ಅಂದರೆ ಒಳ್ಳೆಯದು, ನಮಗೆ ಇನ್ನೂ ಕೆಲಸ ಸಿಗುತ್ತೆ, ನಮಗೆ ಇನ್ನೂ ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಸಿಗುತ್ತೆ. ಈ ಥರ ಪಾತ್ರ ತಮಗೆ ಎಲ್ಲ ಹೇಳಿದಂಥ ಸಂದರ್ಭದಲ್ಲಿ ತಾವು ಆ ಥರ ಪ್ರಿಪರೇಷನ್ ಯಾವ ಥರ ಇತ್ತಂತ? ಹಾಂ ಸರ್, ಅದ್ರ ಬಗ್ಗೆ ಹೇಳಲೇಬೇಕು. ಯಾಕೆಂದರೆ ಫಸ್ಟ್ ಆಫ್ ಆಲ್ ನಾನು ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ. ನಾನೊಬ್ಬ ಒಂದು ಕ್ಯಾರೆಕ್ಟರ್ ಸಿಕ್ಕಿದ್ರೆ ಬೇರೆ ಸಿನಿಮಾಗಳು, ಬೇರೆ ಯಾರು ನಮ್ಮ ದೊಡ್ಡ ದೊಡ್ಡ ಆ್ಯಕ್ಟ್ರುಗಳು ಯಾವ ಆ ಥರ ಕ್ಯಾರೆಕ್ಟರ್ ಮಾಡಿದಾರೆ ಅಂತ ನೋಡಿ ರೆಫರೆನ್ಸ್ ಥರ ತೊಗೋತೀನಿ. ಬಟ್ ಈ ಕ್ಯಾರೆಕ್ಟ್ರಿಗೆ ಎಲ್ಲೂ ರೆಫರೆನ್ಸ್ ಇಲ್ಲ ಸರ್. ಎಲ್ಲೋ ಒಂಚೂರು ಅಮೀರ್ ಖಾನ್ ಸರ್ PK ಬರುತ್ತೆ, ಬಟ್ ಬೇರೆಲ್ಲ ಅಂತ ಏನು ಮಾಡಬೇಕಂತ ಗೊತ್ತಾಗಿರಲಿಲ್ಲ. ಬಟ್ ಅದರ ಜೊತೆಗೆ ನಾನು ನಿಮ್ಮಾನ್ಸು ಅಲ್ಲೆಲ್ಲ ಹೋಗಿ ಸ್ವಲ್ಪ ಅಲ್ಲಿರೋ ಹಾಂ, ನಾನು ಒಬ್ಬನೇ ಹೋಗಿ ಪೇಷನ್ಸ್ ಎಲ್ಲ ನೋಡಿದ್ದು. ಅಂದರೆ ಏನು ನನಗೆ ನಿಜವಾಗ್ಲೂ ಯಾವ ಥರ ಅಪ್ರೋಚ್ ಮಾಡಬೇಕಂತ ಗೊತ್ತಿಲ್ಲ. ಬಟ್ ಒಂಚೂರು ಐಡಿಯಾ ಇತ್ತು, ಈ ಥರ ಟ್ರೈ ಮಾಡೋಣ, ನೋಡೋಣ ಬಿಹೇವಿಯರು, ಏನೇನೋ ಮಾಡಿದೆ. ಅದ್ರ ಜೊತೆಗೆ ನಮ್ಮ ಡೈರೆಕ್ಟರ್ ಸತ್ಯ ಸರ್ ರೈಟಿಂಗ್ ಅಷ್ಟು ಚೆನ್ನಾಗಿತ್ತು, ನನಗೆ ತುಂಬ ಈಸಿ ಆಯಿತು ಅರ್ಥ ಮಾಡ್ಕೊಳ್ಳೋಕೆ ಯಾವ ಥರ ಅವ್ರಿಗೇನು ಬೇಕು. ಆಮೇಲೆ ಅವ್ರ ಜೊತೆ ಆಲ್ರೆಡಿ ಒಂದು ಸಿನಿಮಾ ಮಾಡಿದ್ದೀನಿ. ಸೊ ಅವ್ರಿಗೂ ಗೊತ್ತು ನನ್ನಿಂದ ಯಾವ ಥರ ಆ್ಯಕ್ಟಿಂಗ್ ತೊಗೋಬೇಕು, ನನಗೇನು ಕೆಪಾಸಿಟಿ ಇದೆ. ಸೊ ಆ ಒಂದು ರ್ಯಾಪು ತುಂಬ ಹೆಲ್ಪ್ ಆಯ್ತು ಸರ್. ನಿಜ. ಇನ್ನೊಂದು ಸಿನಿಮಾಗಳಲ್ಲಿ ತುಂಬ ಕಂಪ್ಲೀಟ್ ಸಿನಿಮಾದಲ್ಲಿ ಅಮ್ಮ ಅಪ್ಪ ಡೈಲಾಗ್ ಮಾತ್ರ ಕೆಲವೊಂದು ಅಷ್ಟೇ ಕೊಟ್ಟಿದ್ದಾರೆ. ಆ ಸಿನಿಮಾ ಡೈಲಾಗ್ ತಮಗೆ ಪದೇ ಪದೇ ಶೂಟಿಂಗಲ್ಲಿ ಹೇಳುವಾಗ ಸೀರಿಯಸ್ ನೋಟಲ್ಲೇ ಇರ್ಬೋದು, ಕಾಮಿಡಿ ಹೆಂಗೆ ಅನ್ನಿಸ್ತದೆ ಸಿಚುವೇಶನ್? ಅಂದರೆ ಅದೇ ನೀವು ನೋಡಿದ್ದೀರಾ ಸಿನಿಮಾ, ನಗ್ತಾ ಇರ್ತೀನಿ, ಹಿಂಸೆ ಆಗುತ್ತೆ. ಯಾಕೆಂದರೆ ಆ್ಯಕ್ಟರ್ಗೆ ಯಾವತ್ತೂ ಮಾಡಬೇಕಂತ ಅನಿಸುತ್ತೆ. ಬೇರೆಯವರು ಜೊತೆಗಿದ್ದಾರೆ ಆ್ಯಕ್ಟ್ ಮಾಡ್ಬೇಕಾದ್ರೆ ನಂಗೆ ಸುಮ್ಮನೆ ನೋಡೋದು, ನಗೋದು, ನೀವು ಹೇಳಿದಾಗ ಅಪ್ಪ ಅಮ್ಮ ಅಂತ ಹೇಳೋದು. ಬಟ್ ಅದೇ ಇವಾಗ ನೋಡ್ತಾ ಅದು ವರ್ಕ್ ಆಗಿದೆ. ಸೊ ತುಂಬ ಖುಷಿ ಆಗ್ತಾ ಇದೆ. ಸೊ ಅದೇ ಸರ್. ಓಕೆ, ನಾಳೆನೇ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಜನ ಕೂಡ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡುವಂಥ ಭರವಸೆ ಅಂತೂ ತಮ್ಗೆ ಬಂದಿದೆ. ಇವಾಗ ಜನಕ್ಕೆ ಏನು ಹೇಳ್ತೀರಾ ಇವಾಗ ತಮ್ಮ ಕಡೆ ಅಂತ? ಸರ್ ಅದೇ ಮೊದಲನೇದಾಗಿ OTT ಬರೋ ತನಕ ಕಾಯಬೇಡಿ. ಒಳ್ಳೇದು, OTTನೂ ಒಳ್ಳೇದು. ಬಟ್ ಏನಾಗುತ್ತೆ ಅಂದರೆ ನೀವು ಥಿಯೇಟ್ರಿಗೆ ಬಂದರೆ ನಮ್ಮ ಪ್ರೊಡ್ಯೂಸರಿಗೆ, ನಮ್ಮ ಡೈರೆಕ್ಟ್ರಿಗೆ ಹೆಲ್ಪ್ ಆಗುತ್ತೆ. ಅದರಿಂದ ಇನ್ನೂ ಒಳ್ಳೆ ಸಿನಿಮಾಗಳು ಮಾಡೋಕ್ಕಾಗತ್ತೆ, ನಿಮಗೆ ಇನ್ನೂ ಒಳ್ಳೆ ಸಿನಿಮಾಗಳು ಸಿಗುತ್ತೆ. ಅದ್ರ ಜೊತೆಗೆ ಹೌದು ನಮಗೂ ಜಾಸ್ತಿ ಕೆಲಸ ಸಿಗುತ್ತೆ. ಬಟ್ ಅದೇ ದಯವಿಟ್ಟು ನೀವು ಥಿಯೇಟ್ರಿಗೆ ಬನ್ನಿ. ಯಾಕೆಂದರೆ ನಾನೇ ನನ್ನ ಸಿನಿಮಾ ಬಗ್ಗೆ ಹೊಗಳಿದ್ರೆ ಚೆನ್ನಾಗಿರಲ್ಲ. ನೀವು ನೋಡಿದರೆ ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಅವ್ರ ಒಪಿನಿಯನ್ ಹೇಳಿದ್ದಾರೆ. ಸೊ ಒಂದು ಸತಿ ಟ್ರೈ ಕೊಡಿ, ನೀವು ಬನ್ನಿ ಥಿಯೇಟ್ರಿಗೆ ಬಂದು ನೋಡಿ. ಅದಾದಮೇಲೆ ನೀವೇ ಇನ್ನೊಂದು 5-10 ಜನನ ಕರಿತೀರಾ ಅಂತ ನನಗೆ ನಂಬಿಕೆ ಇದೆ. ಸೊ ಬನ್ನಿ, ದಯವಿಟ್ಟು ಸಪೋರ್ಟ್ ಮಾಡಿ. ನಾನಂತಲ್ಲ, ಎಲ್ಲ ಕನ್ನಡ ಸಿನಿಮಾಗೆ ಬಂದು ಸಪೋರ್ಟ್ ಮಾಡಿ. ಯಾಕೆಂದರೆ ನೀವು ಬಂದ್ರೇ ನಮ್ಗೆ ಇನ್ನೂ ಜಾಸ್ತಿ ಕೆಲಸ ಮಾಡೋಕ್ಕಾಗೋದು. ಸೊ ಥ್ಯಾಂಕ್ ಯು ಅಂತ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ಸರ್. ನಮ್ಮ ಕಡೆಯಿಂದ ತಗೊಂಡು ತಮಗೆ ಆಲ್ ದ ಬೆಸ್ಟ್ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಎಸ್ ಸರ್, ಇದಿಷ್ಟು ಅಥರ್ವ ಮಾತುಗಳಾಯಿತು. ನೋಡ್ತಾ ಇರಿ ರೆಬಲ್ TV ಬೆಂಗಳೂರು.